ಧೃತರಾಷ್ಟ್ರ. ಇಂದು ನಾವು ಧೃತರಾಷ್ಟ್ರನಿಗೆ ಕಣ್ಣು ಏಕೆ ಕಾಣುತ್ತಿರಲಿಲ್ಲ ಮತ್ತು ಅವನು ಏಕೆ ಹುಟ್ಟು ಕುರುಡನಾಗಿದ್ದ ಎನ್ನುವ ಕಥೆಯನ್ನು ಕೇಳೋಣ. ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ. ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ. ಧೃತರಾಷ್ಟ್ರ. ಧೃತರಾಷ್ಟ್ರನಿಗೆ ಕಣ್ಣು ಕಾಣುತ್ತಿರಲಿಲ್ಲ. ಅವನು ಹುಟ್ಟು ಕುರುಡನಾಗಿದ್ದ. ದಂತಕಥೆಯ ಪ್ರಕಾರ ಅವನು ಕುರುಡನಾಗಲು ಅವನ ಹಿಂದಿನ ಜನ್ಮದ ಕರ್ಮದ ಫಲ. ಹಿಂದಿನ ಜನ್ಮದಲ್ಲಿ ಧೃತರಾಷ್ಟ್ರ ಒಬ್ಬ ದುಷ್ಟ ರಾಜನಾಗಿರುತ್ತಾನೆ. ಒಮ್ಮೆ ಅರಣ್ಯದಲ್ಲಿ ಬೇಟೆಗೆಂದು ಹೋಗುತ್ತಿದ್ದಾಗ ಕಾಡಿನ ಕೊಳದಲ್ಲಿ ಹಂಸ ಪಕ್ಷಿ ತನ್ನ ಮರಿಗಳ ಜೊತೆ ಹೋಗುತ್ತಿರುತ್ತದೆ. ಆ ವೇಳೆ ದುಷ್ಟ ರಾಜನು ಅವುಗಳ ಕಣ್ಣು ಕಿತ್ತು ಹಾಕುವಂತೆ ಹೇಳುತ್ತಾನೆ. ಆಗ ಸೈನಿಕರು ಹಂಸದ ಮರಿಗಳು ಮತ್ತು ಹಂಸದ ಕಣ್ಣುಗಳನ್ನು ಕೀಳುತ್ತಾರೆ. ಅವು ತುಂಬ ನರಳಿದವು. ರಾಜ ಆಜ್ಞೆ ಇರುವ ಕಾರಣ ಆ ಪಾಪ ರಾಜನಿಗೆ ಮಾತ್ರ ಬರುತ್ತದೆ, ಸೈನಿಕರಿಗೆ ಬರುವುದಿಲ್ಲ. ಕಾರಣ ಅದನ್ನು ಅವರು ರಾಜ ಆಜ್ಞೆ ಇರುವ ಕಾರಣ ಮಾಡಿರುತ್ತಾರೆ. ಕೊನೆಗೆ ಹಂಸವು ಕುರುಡನಾಗಿ ಮುಂದಿನ ಜನ್ಮದಲ್ಲಿ ಜನಿಸುತ್ತೀಯ, ನಿನ್ನ ಮಕ್ಕಳು ಕೂಡ ಸಾಯುತ್ತಾರೆ, ನಾನು ಪಟ್ಟ ದುಃಖ ನಿನಗೂ ಆಗುತ್ತದೆ ಎಂದು ಶಾಪ ಕೊಟ್ಟಿತು. ಈ ಕಾರಣ ಧೃತರಾಷ್ಟ್ರನಿಗೆ ಕಣ್ಣುಗಳಿಲ್ಲದೆ ನೋವು ಅನುಭವಿಸಿ ಮಕ್ಕಳನ್ನು ಕಳೆದುಕೊಂಡು ದುಃಖ ಅನುಭವಿಸುತ್ತಾನೆ ಎನ್ನುವ ದಂತಕಥೆ ಇದೆ. ಈ ರೀತಿಯ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.